ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಮಮತಾ. ಇವತ್ತು ಮಂಡ್ಯ ಸ್ಟೈಲ್ ಕೋಳಿ ಸಾರು ಮಾಡೋದು ಹೇಗಂತ ನೋಡೋಣ ಬನ್ನಿ. ತುಂಬ ಟೇಸ್ಟ್ ಆಗಿರುತ್ತೆ. ಯಾವ ರೀತಿ ಮಾಡೋದು ಅಂತ ನೋಡೋಣ. ಇವಾಗ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಫಸ್ಟು ತೆಂಗಿನಕಾಯಿ ತುರಿ, ಹುರ್ಗಡ್ಲೆ, ಬೆಳ್ಳುಳ್ಳಿ 4ರಿಂದ 5 ಎಸಳು ಬೆಳ್ಳುಳ್ಳಿ, ಮೆಣಸು 7ರಿಂದ 8 ಎತ್ತು, ಈರುಳ್ಳಿ ಕಟ್ ಮಾಡಿರೋದು 1-2, ಶುಂಠಿ 1 ಇಂಚು, ಚಕ್ಕೆ ಲವಂಗ ಒಂದು 4 ಪೀಸು, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು 1 ಹಿಡಿಯಷ್ಟು, ಮತ್ತು ಟೊಮೊಟೊ ಮತ್ತು ಸಾಂಬಾರು ಪೌಡ್ರ್, ಮಟನ್ ಸಾಂಬಾರು ಪುಡಿ ಇರುತ್ತಲ್ಲ ಅದು, ಅವೆರಡು ಸಪ್ರೇಟು. ಫಸ್ಟ್ ನಾವು ತೆಂಗಿನಕಾಯಿ ಮಸಾಲೆ ಇದೆಯಲ್ಲ ಅದನ್ನು ರುಬ್ಕೋಬೇಕು. ಅದಾದಮೇಲೆ ನೆಕ್ಸ್ಟ್ ಸಪ್ರೇಟಾಗಿ ಟೊಮೊಟೊ ಖಾರದ ಪುಡಿ ಪೇಸ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಕುಕ್ಕರ್ಗೆ ಎಣ್ಣೆ ಹಾಕಿ ಕಟ್ ಮಾಡಿರೋ 1 ಈರುಳ್ಳಿ ಹಾಕಿ, ಚಿಟಿಕೆ ಅರಿಶಿನ ಪುಡಿ ಹಾಕಿ ಸ್ವಲ್ಪ ಫ್ರೈ ಮಾಡಿ, ಈರುಳ್ಳಿ ಫ್ರೈ ಆದಮೇಲೆ ಚೆನ್ನಾಗಿ ತೊಳೆದಿಟ್ಕೊಂಡಿರೋ ಚಿಕನ್ ಹಾಕಿದ್ದೀನಿ. ನಾನು ಸ್ಕಿನ್ ಔಟ್ ಚಿಕನ್ ಮಾಡಿಸೋದು. ಸ್ಕಿನ್ ಔಟ್ ಚಿಕನ್ನ ಚೆನ್ನಾಗಿ ತೊಳೆದು ನಾನು ಈಗ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಅದು ನೀರು ಬಿಟ್ಕೋಬೇಕು. ನೀರೆಲ್ಲ ಇಂಗಿ ಎಣ್ಣೆ ಬಿಟ್ಕೋಬೇಕು. ಅದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ತಾ ಇರುವಾಗಲೇ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಉಪ್ಪೆಲ್ಲ ಹಿಡಿಬೇಕು ಚಿಕನ್ಗೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಎಲ್ಲ ನೀರೆಲ್ಲ ಇಂಗಿ ಎಣ್ಣೆ ಬಿಟ್ಕೊಳ್ಳುತ್ತೆ. ಇದಾದಮೇಲೆ ರುಬ್ಬಿದ ಟೊಮೊಟೊ ಖಾರದ ಪುಡಿ ಪೇಸ್ಟ್ ಹಾಕ್ಕೊಳ್ಳಿ. ಫಸ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಅದು ಚಿಕನ್ಗೆ ಎಲ್ಲ ಮಸಾಲೆ ಹಿಡ್ಕೋಬೇಕು. ಅದಾದಮೇಲೆ ನಾವು ರುಬ್ಬಿದ್ದ ಕಾಯಿದು ಪೇಸ್ಟ್ ಇತ್ತಲ್ಲ, ಕಾಯಿ ಮಸಾಲೆ ಪೇಸ್ಟ್ಗಳು, ಅದನ್ನು ಹಾಕಿ ಚೆನ್ನಾಗಿ ಟೊಮೊಟೊ ಪೇಸ್ಟ್ ಇದು ಮತ್ತು ಕಾಯಿ ಪೇಸ್ಟ್ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಎರಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ್ಮೇಲೆ ನಾವು ಎಲ್ಲ ರುಬ್ಬಿರೋ ಮಸಾಲೆದು ಜಾರ್ ಇತ್ತಲ್ಲ ಅದ್ರ ನೀರೇ ಹಾಕಿದ್ದೀನಿ ನಾನು. ಎಕ್ಸ್ಟ್ರಾ ನೀರೇನು ಹಾಕ್ಕೊಂಡಿಲ್ಲ. ಅತಿ ತೆಳ್ಳಗೂ ಇರಬಾರ್ದು, ಗಟ್ಟಿಗೂ ಇರಬಾರ್ದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಮತ್ತೆ ಕೈ ಆಡಿಸಿ, ನಂತರ ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ 2ರಿಂದ 3 ವಿಷಲ್ ಕೂಗಿಸ್ಕೊಳ್ಳಿ. ನಾನು 2 ವಿಷಲ್ ಕೂಗಿಸ್ಕೊಳ್ಳೋದು. 3 ವಿಷಲ್ ಕೂಗಿಸಿದ್ರೆ ಎಲ್ಲ ಪುಡಿ ಪುಡಿ ಆಗಿಬಿಡುತ್ತೆ ಚಿಕನ್ನು. ಅದರಿಂದ 2 ಕೂಗಿಸ್ಕೊಳ್ಳೋದು. ನೋಡಿ ಎಷ್ಟು ಘಮ ವಾಸನೆ ಬರ್ತಾ ಇದೆ ಅಂದರೆ ಸೂಪರ್ ಆಗಿದೆ. ನೋಡಿ, ರುಚಿಯಾದ ಕೋಳಿ ಸಾರು ರೆಡಿಯಾಗಿದೆ. ಇದನ್ನ ಅನ್ನದ ಜೊತೆ, ಮುದ್ದೆ ಜೊತೆ ತಿಂತಾ ಇದ್ರೆ ತುಂಬ ಸೂಪರ್ ಆಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಹಾಗೆ ನೀವು ನಮ್ಮ ಚಾನಲ್ನ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನೀವು ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.